ನಮಸ್ಕಾರ ಸ್ನೇಹಿತರೆ. ನಮ್ಮ ಕೃಷಿಯಲ್ಲಿ ಈಗ ಇರುವಂತ ಒಂದು ಬಹುದೊಡ್ಡ ಸಮಸ್ಯೆ ಏನಪ್ಪಾ ಅಂದ್ರೆ ಅದು ಮಣ್ಣಿನ ಫಲವತ್ತತೆ ಅನ್ನುವಂಥದ್ದು ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇರುವಂಥದ್ದು. ಹೌದು ಸ್ನೇಹಿತರೆ, ನಾವು ಬಳಸುವಂತ ರಾಸಾಯನಿಕ ಗೊಬ್ಬರಗಳನ್ನ ನಾವು ವರ್ಷಗಳಿಂದ ಜಾಸ್ತಿನೇ ಮಾಡ್ಕೊಂಡು ಬರ್ತಾ ಇದ್ದೇವೆ. ಈ ರಾಸಾಯನಿಕ ಗೊಬ್ಬರಗಳನ್ನ ಜಾಸ್ತಿ ಬಳಸೋದ್ರಿಂದ ಮಣ್ಣಿಗೆ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಮಣ್ಣು ಫಲವತ್ತತೆಯನ್ನ ಕಳ್ಕೊಳ್ತಾ ಇದೆ. ನಾವು ಸಾಮಾನ್ಯವಾಗಿ ಏನ್ ಅಂದ್ಕೊಳ್ತೇವೆ ಅಂದ್ರೆ ಜಮೀನಿಗೆ ಗೊಬ್ಬರ ಹಾಕಿದ್ರೆ ಸಾಕು, ಮಣ್ಣಿನ ಫಲವತ್ತತೆ ಚೆನ್ನಾಗಿರುತ್ತೆ ಅಂತ ಭಾವಿಸ್ತೇವೆ. ಆದ್ರೆ ನಿಜವಾಗ್ಲೂ ಹಾಗೇನಾ? ಒಂದು ಹೊಲಕ್ಕೆ ವರ್ಷದಿಂದ ವರ್ಷಕ್ಕೆ NPK, DAP, ಯೂರಿಯಾ, ಪೊಟ್ಯಾಶ್ ಎಲ್ಲವನ್ನ ಕೊಡ್ತಾ ಇದ್ರು ಕೂಡ ಬೆಳೆ ಹಿಂದಿನ ತರ ಚೆನ್ನಾಗಿ ಬೆಳೀತಾ ಇರಲ್ಲ. ಅಂದ್ರೆ ಸಮಸ್ಯೆ ಗೊಬ್ಬರದ ಪ್ರಮಾಣದಲ್ಲೇ ಇರ್ಬೇಕೆಂದಿಲ್ಲ. ಆಕ್ಚುಲಿ ಹೇಳ್ಬೇಕಾದ್ರೆ ನಾವು ಗೊಬ್ಬರ ಹಾಕ್ತಿದ್ದೀವಿ, ಆದ್ರೆ ಈ ಗೊಬ್ಬರದಲ್ಲಿರುವ ಪೋಷಕಾಂಶ ನಿಜವಾಗಿಯೂ ಗಿಡಕ್ಕೆ ಸಿಗ್ತಿದ್ಯಾ? ಅಥವಾ ಇದು ಬಹಳ ಮುಖ್ಯವಾದ ಪ್ರಶ್ನೆ ಏನಂದ್ರೆ ಇವತ್ತು ಮಣ್ಣಿನ ಫಲವತ್ತತೆ ಅಂದ್ರೆ ಏನು? ಮಣ್ಣಿನಲ್ಲಿರುವ ಪೋಷಕಾಂಶಗಳು ಗಿಡಕ್ಕೆ ಯಾಕೆ ಸಿಗದೆ ಹೋಗ್ತಾ ಇದೆ? ಇನ್ನು ಮಣ್ಣಿನಲ್ಲಿರುವಂತ ಸಾವಯವ ಇಂಗಾಲ ಅಂದ್ರೆ ಆರ್ಗ್ಯಾನಿಕ್ ಕಾರ್ಬನ್ ಯಾಕೆ ಇಷ್ಟು ಮುಖ್ಯ? ಇನ್ನು ಮಣ್ಣಿನ pH ಏನ್ ಮಾಡುತ್ತೆ ಮತ್ತು ಇದನ್ನೆಲ್ಲ ಹೇಗೆ ಸರಿಪಡಿಸಬಹುದು ಅನ್ನೋದನ್ನ ನಾವು ಸರಳವಾಗಿ ನೋಡೋಣ. ಈ ವಿಡಿಯೋವನ್ನ ನೋಡೋದ್ರಿಂದ ನಿಮ್ಗೆ ನಿಮ್ಮ ಮಣ್ಣಿನ ಫಲವತ್ತತೆಯನ್ನ ಹೇಗೆ ಹೆಚ್ಚಿಸಬಹುದು ಅನ್ನೋದ್ರ ಒಂದು ನಾಲೆಜ್ ಬರ್ತದೆ. ಹಾಗಾಗಿ ವಿಡಿಯೋವನ್ನಂತೂ ಕೊನೆಯವರೆಗೂ ನೋಡಿ. ಇನ್ನು ನನ್ನ ಚಾನಲ್ ನಿರುತ್ತರವನ್ನ ನೀವು ತುಂಬಾ ಜನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ದಯವಿಟ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ರೀತಿಯ ವಿಡಿಯೋ ಮಾಡ್ಲಿಕ್ಕೆ ನನಗೂ ಒಂದು ಹುಮ್ಮಸ್ ಬರ್ತದೆ ಅಂತ ಹೇಳ್ತಾ ವಿಡಿಯೋವನ್ನ ಶುರು ಮಾಡೋಣ. ಸೊ ಮೊದಲನೇದು ಏನಂದ್ರೆ ಮಣ್ಣಿನಲ್ಲಿ ಪೋಷಕಾಂಶ ಇರುವುದು ಮಾತ್ರ ಸಾಕಾಗಲ್ಲ. ಹೌದು, ನಮ್ಮ ಮಣ್ಣಿನಲ್ಲಿ ಕೆಲವರು ಸಾಯಿಲ್ ಟೆಸ್ಟ್ ಮಾಡಿದಾಗ ನೈಟ್ರೋಜನ್ ಇರ್ತದೆ, ಫಾಸ್ಫರಸ್, ಜಿಂಕ್, ಪೊಟ್ಯಾಶ್ ಎಲ್ಲ ಕೂಡ ಇರ್ತದೆ. ಆದ್ರೆ ಇದು ಮಣ್ಣಿನ ಪರೀಕ್ಷೆ ಮಾಡಿದ ವರದಿಯಲ್ಲಿದ್ರೆ ಸಾಕಾಗಲ್ಲ, ಇದು ಗಿಡಕ್ಕೆ ಸಿಗುವ ಸ್ಥಿತಿಯಲ್ಲಿ ಕೂಡ ಇರಬೇಕು. ಉದಾಹರಣೆಗೆ ಮಣ್ಣಿನಲ್ಲಿ ಕಬ್ಬಿಣ ಇರ್ಬೋದು, ಆದ್ರೆ ಮಣ್ಣಿನ pH ಜಾಸ್ತಿ ಇದ್ರೆ ಏನಾಗ್ತದೆ ಅಂದ್ರೆ ಆ ಕಬ್ಬಿಣ ಅಂದ್ರೆ ಆ ಐರನ್ ಎನ್ನುವಂಥದ್ದು ಗಿಡಕ್ಕೆ ಸುಲಭವಾಗಿ ಸಿಗದ ರೂಪಕ್ಕೆ ಹೋಗ್ತದೆ. ಇನ್ನು ಮಣ್ಣಿನಲ್ಲಿ ಫಾಸ್ಫರಸ್ ಕೂಡ ಇದ್ರೂ ಕೂಡ ಕೆಲವೊಮ್ಮೆ ನಮ್ಮ ಗಿಡಗಳಿಗೆ ಆ ಫಾಸ್ಫರಸ್ ಪ್ರಮಾಣ ಸಿಗೋದೇ ಇಲ್ಲ. ಇದೇ ರೀತಿ ಹಾಗಾಗಿ ಈ ರೀತಿಯಾದ ಒಂದು ಪರಿಸ್ಥಿತಿ ಬಂದಾಗ ಏನ್ ಮಾಡ್ಬೇಕಂದ್ರೆ ಮಣ್ಣಿನಲ್ಲಿ ಎಷ್ಟು ಪೋಷಕಾಂಶ ಇದೆ ಅನ್ನೋದನ್ನ ನಾವು ನೋಡಬಾರ್ದು, ಗಿಡಕ್ಕೆ ಎಷ್ಟು ಪೋಷಕಾಂಶ ಸಿಗ್ತಿದೆ ಅನ್ನೋದನ್ನ ನಾವು ಹೆಚ್ಚು ಮುಖ್ಯವಾಗಿ ನೋಡ್ಬೇಕಾಗ್ತದೆ. ಎರಡನೆಯ ವಿಷಯಕ್ಕೆ ಹೋಗುವುದಾದ್ರೆ ಸಾವಯವ ಇಂಗಾಲ. ನಮ್ಮ ಮಣ್ಣಿನಲ್ಲಿ ಹೆಚ್ಚಿನವರ ಒಂದು ಜಮೀನಿನ ಮಣ್ಣು ಏನಿರ್ತದೆ ಅಂದ್ರೆ ಸ್ವಲ್ಪ ಗಟ್ಟಿಯಾಗಿರ್ತದೆ. ನಾವು ಯಾವುದೇ ಗಿಡವನ್ನ ನೆಟ್ಟರು ಕೂಡ ಆ ಗಿಡದ ಬೇರುಗಳಿಗೆ ಗಾಳಿ ಆಡ್ಲಿಕ್ಕೆ ಅಷ್ಟು ಒಂದು ಹಿತಕರವಾದ ವಾತಾವರಣ ಇರುವುದಿಲ್ಲ. ಅಲ್ಲಿಯೇ ಈ ಸಾವಯವ ಇಂಗಾಲ ಅಥವಾ ಒಂದು ಆರ್ಗ್ಯಾನಿಕ್ ಕಾರ್ಬನ್ ಎನ್ನುವಂಥದ್ದು ಮ್ಯಾಟರ್ ಆಗುವಂಥದ್ದು. ಇದನ್ನ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಹೋಗ್ಬೇಡಿ. ಈ ಬಯೋಚಾರ್ ಅಂತ ನೀವು ಕೇಳಿರ್ಬೋದು. ಈ ಬಯೋಚಾರ್ ಕೂಡ ಇದೇನ್ ಮಾಡ್ತದೆ ಅಂದ್ರೆ ಮಣ್ಣಿನಲ್ಲಿ ಒಂಥರ ಸ್ಪಂಜ್ ರೀತಿ ವರ್ಕ್ ಆಗ್ತದೆ. ಇದನ್ನ ಹಾಕೋದ್ರಿಂದ ಅಥವಾ ಈ ಬಯೋಚಾರ್ ಇರ್ಬೋದು ಅಥವಾ ಕೃಷಿ ತ್ಯಾಜ್ಯ ಅಂದ್ರೆ ಕ್ರಾಪ್ ರೆಸಿಡ್ಯೂಸ್ ಅಥವಾ ಒಂದು ಈ ರೀತಿಯಾದಂತ ಕೊಟ್ಟಿಗೆ ಗೊಬ್ಬರ, ಪಶು ಗೊಬ್ಬರ ಇವುಗಳನ್ನೆಲ್ಲ ಹಾಕಿದಾಗ ಏನಾಗ್ತದೆ ಅಂದ್ರೆ ಮಣ್ಣು ಸ್ಪಂಜ್ ರೀತಿ ಆಗ್ತದೆ. ಆ ಸ್ಪಂಜ್ ರೀತಿ ಆಗೋದ್ರಿಂದ ಮಣ್ಣಿನಲ್ಲಿ ಒಂದು ಗಾಳಿಯ ಚಟುವಟಿಕೆ ಇರ್ಬೋದು ಅಥವಾ ಈ ಸೂಕ್ಷ್ಮ ಜೀವಿಗಳ ಚಟುವಟಿಕೆ ಎಲ್ಲ ಜಾಸ್ತಿ ಆಗ್ತದೆ. ಹಾಗಾಗಿ ಈ ನಮ್ಮ ಆರ್ಗ್ಯಾನಿಕ್ ಕಾರ್ಬನ್ ಅಂದ್ರೆ ಈ ಸಾವಯವ ಇಂಗಾಲವನ್ನ ಹೆಚ್ಚಿಸುವ ಕಡೆ ನಾವು ಹೆಚ್ಚಿನ ಗಮನವನ್ನು ವಹಿಸಬೇಕು. ಹಾಗಾಗಿ ಇದರನ್ನ ಹೆಚ್ಚಿಸ್ಲಿಕ್ಕೆ ನಮ್ಗೆ ಮುಖ್ಯವಾಗಿರುವಂತದ್ದು ಕೃಷಿ ತ್ಯಾಜ್ಯವನ್ನ ಸುಟ್ಟು ಬಿಡದೆ ಮಣ್ಣಿಗೆ ಮರಳಿ ಸೇರಿಸುವಂಥದ್ದು. ಈ ಕೃಷಿ ತ್ಯಾಜ್ಯ ನಿಮ್ಮ ಏನು ಅಡಿಕೆ ಸೋಗೆಗಳಿರ್ಬೋದು ಅಥವಾ ಕೆಲವೊಂದು ಹೊಟ್ಟುಗಳು ಅಥವಾ ಅಕ್ಕಿ ತೌಡಿರ್ಬೋದು, ಇವನ್ನೆಲ್ಲ ಬಳಸಬೇಕು. ಇನ್ನು ಎರಡನೇದು ಕೊಟ್ಟಿಗೆ ಗೊಬ್ಬರ ಅಂದ್ರೆ ಫಾರ್ಮ್ ಯಾರ್ಡ್ ಮ್ಯಾನ್ಯೂರ್ ಅಂತ ಕರೀತಾರೆ ಇಂಗ್ಲಿಷ್ ನಲ್ಲಿ, ಅಥವಾ ಒಂದು ಪಶುಗಳ ಗೊಬ್ಬರವನ್ನ ಆರ್ಗ್ಯಾನಿಕ್ ಮ್ಯಾನ್ಯೂರ್ಸ್ ಅನ್ನ ನಾವು ಬಳಸೋದ್ರಿಂದ ನಮ್ಮ ಮಣ್ಣಿನಲ್ಲಿ ಗಾಳಿ ಚಟುವಟಿಕೆ ಜಾಸ್ತಿ ಆಗ್ಲಿಕ್ಕೆ ಮತ್ತೆ ಆ ಮಣ್ಣು ಸ್ವಲ್ಪ ಸ್ಮೂತ್ ಆಗ್ಲಿಕ್ಕೆ ಅಥವಾ ಒಂದು ಗಟ್ಟಿಯಿಂದ ಮೃದು ಆಗ್ಲಿಕ್ಕೆ ಇದು ಸಹಾಯ ಮಾಡ್ತದೆ. ಇನ್ನು ಮೂರನೇದು ನೋಡುವುದಾದ್ರೆ ನಾವು ಹಸಿರೆಲೆ ಗೊಬ್ಬರದ ಬೆಳೆಗಳನ್ನ ಬೆಳೆಸಿ ಮಣ್ಣಿಗೆ ಪುನಃ ಅವನ್ನೇ ಸೇರಿಸಬಹುದು. ಉದಾಹರಣೆಗೆ ನಾವು ದೈಂಚವನ್ನ ಬೆಳಿಬಹುದು ಅಥವಾ ಸೆಣಬು ಮುಂತಾದ ಹಸಿರೆಲೆ ಗೊಬ್ಬರದ ಬೆಳೆಗಳನ್ನ ಬೆಳೆಸಿ ಸರಿಯಾದ ಸಮಯದಲ್ಲಿ ಮಣ್ಣಿಗೆ ಸೇರಿಸಿದ್ರೆ ಸಾವಯವ ಪದಾರ್ಥವನ್ನ ಹೆಚ್ಚಿಸಲು ಸಹಾಯವಾಗ್ತದೆ. ಅಂದ್ರೆ ಮಣ್ಣಿನಲ್ಲಿರುವಂತಹ ಆರ್ಗ್ಯಾನಿಕ್ ಮ್ಯಾಟರ್ ಅನ್ನ ಹೆಚ್ಚಿಸ್ಲಿಕ್ಕೆ ನಮಗೆ ಸಹಾಯ ಆಗ್ತದೆ. ಫಾರ್ ಎಕ್ಸಾಂಪಲ್ ಬಯೋಚಾರ್ ಅನ್ನ ಕೂಡ ಮಣ್ಣಿನಲ್ಲಿ ಇಂಗಾಲ ಹೆಚ್ಚಿಸ್ಲಿಕ್ಕೆ ಅಂದ್ರೆ ಕಾರ್ಬನ್ ಅನ್ನ ಹೆಚ್ಚಿಸ್ಲಿಕ್ಕೆ ಬಳಸಬಹುದು, ನಾನು ಆಗಾಗ್ಲೇ ಹೇಳಿದಾಗೆ. ಆದ್ರೆ ಇಲ್ಲಿ ಒಂದು ವಿಷಯವನ್ನ ನಾವು ನೆನ್ಪಿಟ್ಕೊಳ್ಬೇಕು, ಅದೇನಂದ್ರೆ ಈ ಸಾವಯವ ಇಂಗಾಲ ಹೆಚ್ಚಿಸೋದು ಒಂದು ದಿನದಲ್ಲಿ ಆಗೋ ಕೆಲಸ ಅಲ್ಲ.
ವರ್ಷದಿಂದ ವರ್ಷಕ್ಕೆ ಸಾವಯವ ಪದಾರ್ಥವನ್ನ ಮಣ್ಣಿಗೆ ಮರಳಿ ಕೊಡ್ತಾ ಹೋದಾಗ ಮಾತ್ರ ಅದರ ಪರಿಣಾಮ ಚೆನ್ನಾಗಿ ಕಾಣಿಸ್ತದೆ. ನಾವು ಸಾಮಾನ್ಯವಾಗಿ NPK ರಾಸಾಯನಿಕ ಗೊಬ್ಬರಗಳನ್ನೇ ಬಳಸಿದಾಗ ಮಣ್ಣು ಹಾಳಾಗುವಂಥದ್ದು ಇದೇ ಕಾರಣದಿಂದ. ನಾವು ಹೆಚ್ಚಾಗಿ ಈ ಸಾವಯವ ಗೊಬ್ಬರಗಳನ್ನೇ ಬಳಸಿದ್ರೆ, ಈ ನಾನು ಹೇಳಿದಾಗೆ ಬಯೋಚಾರ್ ಅಥವಾ ಈ ಹಸಿರೆಲೆ ಗೊಬ್ಬರಗಳನ್ನ ಅಥವಾ ಕೊಟ್ಟಿಗೆ ಗೊಬ್ಬರಗಳನ್ನ ಬಳಸಿದಾಗ ಮಣ್ಣು ವರ್ಷದಿಂದ ವರ್ಷಕ್ಕೆ ಇಂಪ್ರೂವ್ ಆಗ್ತಾ ಹೋಗ್ತದೆ. ಹಾಗಾಗಿ ಹೆಚ್ಚಾಗಿ ನೀವು ಈ ಆರ್ಗ್ಯಾನಿಕ್ ನಮ್ಮ ಈ ಸಾವಯವ ಗೊಬ್ಬರಗಳನ್ನೇ ಬಳಸುವ ಕಡೆ ಹೆಚ್ಚಿನ ಗಮನವನ್ನು ವಹಿಸಬೇಕು. ಇನ್ನೊಂದು ಮುಖ್ಯ ವಿಷಯ ಏನಂದ್ರೆ, ಮಣ್ಣನ್ನು ನಾವು ಯಾವುದೇ ಕಾರಣಕ್ಕೂ ಬರಿದಾಗಿ ಬಿಡೋಕೆ ಹೋಗಬಾರ್ದು. ಇದು ಒಳ್ಳೇದಲ್ಲ. ಯಾಕಂತ ಹೇಳಿದ್ರೆ ಇದೊಂದು ಆಸಕ್ತಿದಾಯಕ ವಿಷಯ. ಯಾಕಂತ ಹೇಳಿದ್ರೆ ಮಣ್ಣು ಯಾವಾಗ್ಲೂ ಯಾವುದಾದ್ರೂ ಬೆಳೆ ಅಥವಾ ಸಸ್ಯಗಳ ಹೊದಿಕೆ, ವೆಜಿಟೇಟಿವ್ ಕವರ್ ಅಂತ ಕರಿತೇವೆ ನಾವು ಇಂಗ್ಲಿಷ್ನಲ್ಲಿ, ಆ ಅಡಿಯಲ್ಲಿ ಇದ್ದಾಗ ಸಾವಯವ ಪದಾರ್ಥವನ್ನ ಉಳಿಸಿಕೊಳ್ಳಲು ಸಹಾಯವಾಗ್ತದೆ. ಫಾರ್ ಎಕ್ಸಾಂಪಲ್ ಅರಣ್ಯ ಪ್ರದೇಶ ಅಂದ್ರೆ ಫಾರೆಸ್ಟ್ ಏರಿಯಾ ಅಥವಾ ಕಾಫಿ ತೋಟಗಳಂತ ಸಸ್ಯಗಳಿಂದ ಯಾವಾಗ್ಲೂ ಮುಚ್ಚಿರುವ ಪ್ರದೇಶಗಳಲ್ಲಿ ಸಾವಯವ ಇಂಗಾಲ ಅಂದ್ರೆ ಈ ಆರ್ಗ್ಯಾನಿಕ್ ಕಾರ್ಬನ್ ಸಾಮಾನ್ಯವಾಗಿ ಉತ್ತಮವಾಗಿರ್ತದೆ. ಆದ್ರೆ ಮಣ್ಣು ಬರಿದಾಗಿ ಬಿಸಿಲಿಗೆ ನೇರವಾಗಿ ಒಡ್ಡಿಕೊಂಡಿರುವ ಜಾಗದಲ್ಲಿ ಸಾವಯವ ಪದಾರ್ಥ ಬೇಗನೆ ಕೊಳೆತು ಹೋಗ್ತದೆ. ಹಾಗಾಗಿ ನಾವು ಹೆಚ್ಚಾಗಿ ಮಲ್ಚಿಂಗ್ ಅಂದ್ರೆ ಈ ಸೊಪ್ಪುಗಳನ್ನು ಹಾಸುವಂಥದ್ದು ಮಣ್ಣಿಗೆ ಅಥವಾ ಈ ಸೋಗೆಗಳನ್ನು ಹಾಸುವಂಥದ್ದು ಇವನ್ನೆಲ್ಲ ಮಾಡಿದಾಗ ಮಣ್ಣಿನ ಮೇಲೆ ಅದು ಹೊದಿಕೆ ಆಗೋದ್ರಿಂದ ಮಣ್ಣು ಸಾಕಷ್ಟು ಸಾವಯವ ಗೊಬ್ಬರವನ್ನ ಉಳಿಸಿಕೊಳ್ಳಲಿಕ್ಕೆ ಸಹಾಯ ಆಗ್ತದೆ. ಇದರಿಂದ ಮಣ್ಣಿನ ಆರೋಗ್ಯ ಕೂಡ ಸುಧಾರಿಸುತ್ತದೆ. ಇನ್ನೊಂದು ಮುಖ್ಯ ವಿಷಯ ಏನಂತ ಹೇಳಿದ್ರೆ, ಮಣ್ಣಿನ ರಸಸಾರ ಅಥವಾ pH ಅಂತ ನಾವು ಇಂಗ್ಲಿಷ್ನಲ್ಲಿ ಕರೀತೇವೆ. ಮಣ್ಣಿನ ಫಲವತ್ತತೆಯಲ್ಲಿ pH ಕೂಡ ತುಂಬಾ ದೊಡ್ಡ ಪಾತ್ರವನ್ನು ವಹಿಸ್ತದೆ. pH ಪ್ರಮಾಣ 0 ಇಂದ 14 ಇರ್ತದೆ. 7 ಅಂದ್ರೆ ತಟಸ್ಥ, ನ್ಯೂಟ್ರಲ್ ಅಂತ ಕರಿತೇವೆ. 7ಕ್ಕಿಂತ ಕಡಿಮೆ ಇದ್ರೆ ಅದು ಆಮ್ಲೀಯ ಮಣ್ಣು ಅಂದ್ರೆ ಆಸಿಡಿಕ್ ಸಾಯಿಲ್, ಅಥವಾ 7ಕ್ಕಿಂತ ಹೆಚ್ಚಿದ್ರೆ ಕ್ಷಾರೀಯ ಮಣ್ಣು, ಅದು ಆಲ್ಕಲೈನ್ ಸಾಯಿಲ್. ನಮ್ಮ ರೆಡ್ ಸಾಯಿಲ್ ಅಥವಾ ಒಂದು ಕೆಂಪು ಮಣ್ಣೇನಿದೆ ಅದು ಹೆಚ್ಚಾಗಿ ಆಮ್ಲೀಯ ಮಣ್ಣಾಗಿರುತ್ತದೆ. ಇನ್ನು 7ಕ್ಕಿಂತ ಹೆಚ್ಚಿರುವಂಥದ್ದು ಅಂದ್ರೆ ನಿಮ್ಮ ಬ್ಲ್ಯಾಕ್ ಸಾಯಿಲ್ ಎಲ್ಲ ಏನಿರ್ತದೆ ಅದು ಆಲ್ಕಲೈನ್ ಅಂದ್ರೆ ಈ ಕ್ಷಾರೀಯ ಮಣ್ಣಾಗಿರ್ತದೆ. ಆದ್ರೆ ರೈತರೇ ಈ ಒಂದು ವಿಷಯವನ್ನ ಅರ್ಥ ಮಾಡ್ಕೊಳ್ಬೇಕು, ಈ ಮಣ್ಣಿನ pH ಅನ್ನೋದು ಕೇವಲ ಒಂದು ಸಂಖ್ಯೆ ಅಲ್ಲ, ಅದು ಗಿಡಕ್ಕೆ ಪೋಷಕಾಂಶ ಎಷ್ಟು ಸಿಗುತ್ತೆ ಅನ್ನೋದನ್ನ ಬದಲಾಯಿಸಬಲ್ಲದು. ಉದಾಹರಣೆಗೆ ನಾನು ಹೇಳುವುದಾದ್ರೆ, ಹೆಚ್ಚು ಆಮ್ಲೀಯವಾಗಿರುವ ಮಣ್ಣಿನಲ್ಲಿ ಅಂದ್ರೆ ನಮ್ಮ ಆಮ್ಲೀಯ ಮಣ್ಣು ಅಂತ ಹೇಳಿದ್ರೆ ಈ ರೆಡ್ ಸಾಯಿಲ್ ಜಾಸ್ತಿಯಾಗಿ ಆಮ್ಲೀಯವಾಗಿರ್ತದೆ ಅಂದ್ರೆ ಈ ಕೆಂಪು ಮಣ್ಣು, ಅದರಲ್ಲಿ ರಂಜಕ ಅಂದ್ರೆ ಈ ಫಾಸ್ಫರಸ್ ಗಿಡಕ್ಕೆ ಸಿಗುವ ಪ್ರಮಾಣ ಕಡಿಮೆ ಆಗಿರ್ತದೆ. ಹಾಗಾಗಿ ಅಂತಹ ಮಣ್ಣಿನಲ್ಲಿ ನಾವು ಫಾಸ್ಫರಸ್ ಅನ್ನು ಜಾಸ್ತಿಯಾಗಿ ಕೊಡಬೇಕು. ಫಾರ್ ಎಕ್ಸಾಂಪಲ್ ಈ ರಾಕ್ ಫಾಸ್ಫೇಟ್ ಅನ್ನು ಇರ್ಬೋದು ಅಥವಾ ಆರ್ಗ್ಯಾನಿಕ್ ಆಗಿ ಬರುವಂತ ನಾವು ಫಾಸ್ಫರಸ್ ಅನ್ನು ಜಾಸ್ತಿಯಾಗಿ ಕೊಡಬೇಕು. ಅದರ ಜೊತೆನೆ ಈ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಕೂಡ ಅಂತಹ ಒಂದು ರೆಡ್ ಸಾಯಿಲ್ ಅಂದ್ರೆ ಈ ಕೆಂಪು ಮಣ್ಣಿನಲ್ಲಿ ಕಡಿಮೆ ಆಗಿರ್ತದೆ. ಮತ್ತೊಂದೆಡೆ ಕ್ಷಾರೀಯ ಮಣ್ಣು ಅಂದ್ರೆ ನಿಮ್ಮ ಕಪ್ಪು ಮಣ್ಣಿನಲ್ಲಿ ಕಬ್ಬಿಣ ಅಥವಾ ಒಂದು ಜಿಂಕ್, ಮ್ಯಾಂಗನೀಸ್ ಮುಂತಾದ ಸೂಕ್ಷ್ಮ ಪೋಷಕಾಂಶಗಳು ಗಿಡಕ್ಕೆ ಸಿಗುವ ಪ್ರಮಾಣ ಎನ್ನುವಂಥದ್ದು ಕಡಿಮೆ ಆಗಿರ್ತದೆ. ಅಂದ್ರೆ ಒಂದೇ ಗೊಬ್ಬರವನ್ನ ಎಲ್ಲಾ ಮಣ್ಣಿಗೂ ಒಂದೇ ಪ್ರಮಾಣದಲ್ಲಿ ಹಾಕುವುದು ಸರಿಯಾದ ವಿಧಾನ ಅಲ್ಲ. ನಿಮ್ಮ ಮಣ್ಣು ಹೇಗೆ, ನಿಮ್ಮ ಮಣ್ಣಿನ pH ಲೆವೆಲ್ ಹೇಗೆ, ಅದರ ಜೊತೆನೆ ನಿಮ್ದು ಮಣ್ಣು ಕಪ್ಪು ಮಣ್ಣ, ಕೆಂಪು ಮಣ್ಣ ಅಥವಾ ಮಣ್ಣಿನ ಪರೀಕ್ಷೆಯನ್ನ ಮಾಡಿ ಇವನ್ನೆಲ್ಲ ತಿಳಿದ ನಂತರವೇ ನೀವು ಯಾವ ಗೊಬ್ಬರವನ್ನ ಕೊಡಬಹುದು ಅನ್ನುವಂಥದ್ದನ್ನ ಚಿಂತಿಸಬೇಕಾಗ್ತದೆ. ಹಾಗಾಗಿ ಮಣ್ಣಿನ ಪರೀಕ್ಷೆಯನ್ನ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಮ್ಮ ಉಡುಪಿಗೆ ಆಗುವಂತ ಮಣ್ಣು ಬೆಳಗಾವಿಗೆ ಆಗ್ಬೇಕಂತ ಇಲ್ಲ. ಅಂದ್ರೆ ಉಡುಪಿಗೆ ಆಗುವಂತ ಮಣ್ಣಿಗೆ ಕೊಡುವಂತ ಗೊಬ್ಬರ ಬೆಳಗಾವಿಗೂ ಅದೇ ಗೊಬ್ಬರವನ್ನ ನಾವು ಕೊಡಬಾರ್ದು. ಸೊ ಇದಿಷ್ಟು ಮಣ್ಣಿನ ಒಂದು pH ಲೆವೆಲ್ ಅನ್ನ ನೋಡ್ಬೇಕಾಗುವಂತ ಒಂದು ವಿಧಾನ. ಹೆಚ್ಚಾಗಿ ಏನಂದ್ರೆ ಈ ಆಮ್ಲೀಯ ಮಣ್ಣು ಅಂದ್ರೆ ಆಸಿಡಿಕ್ ಸಾಯಿಲ್ ಇದ್ರೆ ಅಂದ್ರೆ ಕೆಂಪು ಮಣ್ಣು ಏನಿದೆ ಅದು ಆಸಿಡಿಕ್ ಆಗಿರ್ತದೆ ಹೆಚ್ಚಾಗಿ. ಅಂತಹ ಮಣ್ಣಿಗೆ ನಾವು ಸುಣ್ಣ ಅಥವಾ ಡೋಲೋಮೈಟ್ ಬಳಸಬೇಕು. ಸುಣ್ಣ ಅಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್, ಇನ್ನು ಡೋಲೋಮೈಟ್ ಅಂದ್ರೆ ಕ್ಯಾಲ್ಸಿಯಂ ಜೊತೆಗೆ ಮೆಗ್ನೀಷಿಯಂ ಕೂಡ ಇರ್ತದೆ ಈ ಡೋಲೋಮೈಟ್ ಅಲ್ಲಿ. ಇವು ಮಣ್ಣಿನ ಆಮ್ಲೀಯತೆಯನ್ನ ಕಡಿಮೆ ಮಾಡಿ pH ಅನ್ನ ಒಂದು ತಟಸ್ಥ ಮಾಡ್ಲಿಕ್ಕೆ ಸಹಾಯ ಮಾಡ್ತದೆ. ಇನ್ನೊಂದು ಮುಖ್ಯವಾಗಿ ಏನಂದ್ರೆ ಕ್ಷಾರೀಯ ಮಣ್ಣು ಆಲ್ಕಲೈನ್ ಸಾಯಿಲ್ ಅಂದ್ರೆ ನಮ್ಮ ಕಪ್ಪು ಮಣ್ಣಿಗೆ pH ಕಡಿಮೆ ಇರ್ತದೆ. ಅಂದ್ರೆ ಈ ಮಣ್ಣಿನಲ್ಲಿ pH ಸ್ವಲ್ಪ ಕಡಿಮೆ ಇರ್ತದೆ. ಇಂತಹ ಮಣ್ಣಿನಲ್ಲಿ ಸಾರಜನಕ ಗೊಬ್ಬರದಿಂದ ಅಮೋನಿಯಾ ರೂಪದಲ್ಲಿ ಸಾರಜನಕ ಅಂದ್ರೆ ನೈಟ್ರೋಜನ್ ಅನ್ನ ಜಾಸ್ತಿಯಾಗಿ ಕೊಡ್ಬೇಕು. ಸ್ನೇಹಿತರೆ, ನಾನು ಇವತ್ತು ಹೇಳುವಂತ ಎಲ್ಲಾ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ನೀವು ಮಣ್ಣಿನ ಪರೀಕ್ಷೆಯನ್ನ ಮಾಡುವಂಥದ್ದು ಬಹಳ ಉಪಯುಕ್ತ. ಮಣ್ಣಿನ ಪರೀಕ್ಷೆಯಿಂದ pH ಎಷ್ಟಿದೆ, ಯಾವ ಪೋಷಕಾಂಶ ಕಡಿಮೆ ಇದೆ, ಯಾವುದು ಹೆಚ್ಚಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತದೆ. ಅದರ ಆಧಾರದ ಮೇಲೆ ನಿಮ್ಗೆ ಸುಣ್ಣ ಬೇಕಾ, ಯಾವ ಪೋಷಕಾಂಶ ಬೇಕು, ಎಷ್ಟು ಗೊಬ್ಬರ ಹಾಕಬೇಕು, ಸಾವಯವ ಗೊಬ್ಬರದ ಬಳಕೆ ಹೇಗಿರ್ಬೇಕು, ಇವೆಲ್ಲವನ್ನ ಹೆಚ್ಚು ವೈಜ್ಞಾನಿಕವಾಗಿ ನಿರ್ಧರಿಸಬಹುದು. ಹಾಗಾಗಿ ನಿಮ್ಮ ಬೇರೆ ಒಬ್ರು ಫ್ರೆಂಡ್ ರೈತರು ಹಾಕುವಂತ ಗೊಬ್ಬರವನ್ನೇ ನಿಮ್ಮ ಮಣ್ಣಿಗೆ ಹಾಕ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಮಣ್ಣಿನ ಪರೀಕ್ಷೆಯನ್ನ ಮಾಡಿ ನಿಮ್ಮ ಮಣ್ಣಿಗೆ ಯಾವ ಗೊಬ್ಬರದ
ನಿಜವಾದ ಒಂದು ಅಗತ್ಯವಿದೆ ಅನ್ನೋದನ್ನ ತಿಳಿದು ಆನಂತರ ಗೊಬ್ಬರವನ್ನ ಕೊಡುವಂತ ಕಾರ್ಯಕ್ರಮವನ್ನ ನೀವು ಮಾಡಿ. ಕೊನೆಯದಾಗಿ ಒಂದು ವಿಷಯವನ್ನ ನಾನು ಹೇಳುವುದಾದ್ರೆ, ಮಣ್ಣಿನ ಫಲವತ್ತತೆ ಅಂದ್ರೆ ಅದು ಕೇವಲ NPK ಮೇಲೆ ಡಿಪೆಂಡ್ ಆಗಿರುವಂತದ್ದಲ್ಲ. ಒಳ್ಳೆಯ ಮಣ್ಣು ಅಂದ್ರೆ ಪೋಷಕಾಂಶ ಇರಬೇಕು, ಅದರಲ್ಲಿ ಸಾವಯವ ಇಂಗಾಲ, ಈಗ ಆರ್ಗ್ಯಾನಿಕ್ ಕಾರ್ಬನ್, ನಾನು ಹೇಳಿದಾಗೆ ಬಯೋಚಾರ್, ಇನ್ನು ಸರಿಯಾದ pH ಅನ್ನ ನಾವು ಗಮನಿಸಬೇಕು, ಇನ್ನು ಉಪಯುಕ್ತ ಸೂಕ್ಷ್ಮ ಜೀವಿಗಳು, ಪ್ಲಸ್ ಸರಿಯಾದ ಮಣ್ಣಿನ ನಿರ್ವಹಣೆಯನ್ನ ಮಾಡಿದ್ರೆ ಮಾತ್ರ ನಮ್ಮ ಮಣ್ಣಿನ ಪೋಷಕಾಂಶವೆನ್ನುವಂಥದ್ದು ಜಾಸ್ತಿ ಆಗುವಂಥದ್ದು, ನಮ್ಮ ಮಣ್ಣಿನ ಫಲವತ್ತತೆ ಅನ್ನುವಂಥದ್ದು ಕೂಡ ಜಾಸ್ತಿ ಆಗುವಂಥದ್ದು. ಇದಿಷ್ಟು ಇವತ್ತಿನ ವಿಡಿಯೋ. ಇಂತಹ ಒಂದು ವೈಜ್ಞಾನಿಕ ವಿಡಿಯೋಂದಿಗೆ ಮುಂದಿನ ದಿನಗಳಲ್ಲಿ ಕೂಡ ಬರ್ತೇನೆ. ಹಾಗಾಗಿ ನನ್ನ ಚಾನಲ್ ನಿರುತ್ತರವನ್ನಂತೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದ.